ಉತ್ತರಾಧಿಕಾರಿ ಯಾರಾಗ್ತಾರೆ? ಖೊಮೇನಿಗೆ ವಯಸ್ಸಾಯ್ತು ಅಥವಾ ಮತ್ತೊಂದು ಕಡೆ ಇಸ್ರೇಲ್ ಖೊಮೇನಿಯನ್ನ ಕೊಂದೇ ಕೊಲ್ತೀವಿ ಅಂತ ಹೇಳ್ತಾ ಇದೆ. ಹಾಗಾಗಿ ಈಗ ಉತ್ತರಾಧಿಕಾರಿ ಯಾರು ತಕ್ಷಣಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿರೋದ್ರಿಂದ 3 ಜನರನ್ನ ಅಜ್ಞಾತ ಸ್ಥಳವೊಂದರಲ್ಲಿ ಕುಳಿತು ಈ ಖೊಮೇನಿ 3 ಜನರ ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ದಾನೆ. ಯಾರ್ಯಾರು ಆ 3 ಜನ ಅಂತ ನೋಡೋದಾದ್ರೆ, ಮೊಹಮ್ಮದ್ ಗೊಲ್ಲಪಾಯ್ಗನಿ ಖೊಮೇನಿ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಅಂತ ಹೆಸರು ಮಾಡಿದಾತ. ಈತ 1989ರಿಂದ ಖೊಮೇನಿ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದಾನೆ. ಶಿಯಾ ಇಸ್ಲಾಮಿಕ್ ವಿದ್ವಾಂಸ, ಪರ್ಷಿಯನ್ ಕವಿ ಕೂಡ ಹೌದು. ಜೊತೆಗೆ ಈತನಿಗೆ 82 ವರ್ಷ ವಯಸ್ಸು. ಹಾಗಾಗಿ ದೀರ್ಘಕಾಲ ಈತ ನಾಯಕತ್ವ ವಹಿಸೋದು ಕಷ್ಟ ಆಗತ್ತೆ. ಎರಡನೇ ವ್ಯಕ್ತಿ ಅಲಿ ಅಸ್ರರ್ ಹೆಜಾಜಿ, ಖೊಮೇನಿ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಕ. ಈ ಅಲಿ ಅಸ್ರರ್ ಹೆಜಾಜಿ ಆಡಳಿತದಲ್ಲಿ ಈಗಾಗಲೇ ಅತ್ಯಂತ ನಿರ್ಣಾಯಕ ಪಾತ್ರವನ್ನ ಈತ ವಹಿಸ್ತಾ ಇದ್ದಾನೆ. ಇನ್ನು ಮೂರನೇ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ, ಅಲಿರೇಜಾ ಅರಾಫಿ, ಖೊಮೇನಿಯ ಆಪ್ತ. ಈತ ಕೂಡ ಶಿಯಾ ಧರ್ಮೋಪದೇಶಕ, ಬರಹಗಾರ. 65 ವರ್ಷ ವಯಸ್ಸು. 2022ರಿಂದ ಈತ ಗಾರ್ಡಿಯನ್ ಕೌನ್ಸಿಲ್ನ ಮೆಂಬರ್ ಕೂಡ ಆಗಿದ್ದಾನೆ. 8 ವರ್ಷದಲ್ಲಿ 50 ಮಿಲಿಯನ್ ಜನರನ್ನ ಶಿಯಾಗಳನ್ನಾಗಿ ಪರಿವರ್ತಿಸಿದ ಖ್ಯಾತಿ. ನೋಡಿ ಎಂತೆಂಥವ್ರನ್ನ ಖೊಮೇನಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಕಟ್ಟರ್ ಧರ್ಮವಾದಿಗಳು, ಕಟ್ಟರ್ ಪಂಥಿಗಳು, ಇಂಥವ್ರನ್ನ ಹೇಳ್ತಾ ಇದ್ದಾನೆ. ಬರಹಗಾರರು, ಕವಿ ಅಂತಂದ್ರೆ ಧರ್ಮದ ಬಗ್ಗೆನೇ ಬರಿತಾ ಇರ್ತಕ್ಕಂಥವ್ರು, ಕವಿಗಳು ಆಗಿರ್ತಕ್ಕಂಥವ್ರು ಅಂತ. ಇನ್ನು ಕೊನೆಯದಾಗಿ ನನ್ ಅದರ್ ದೆನ್ ಮೊಜ್ತಬಾ ಖೊಮೇನಿ, ಇರಾನ್ನ ಸರ್ವೋಚ್ಚ ನಾಯಕ ಖೊಮೇನಿಯ 2ನೇ ಪುತ್ರ. ಈತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ನ ಕೋರ್ ಟೀಮ್ನಲ್ಲಿರುವಂತಹ ವ್ಯಕ್ತಿ, ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ದೇಶದ ಆಡಳಿತದ ಮೇಲೆ ಈತ ಪ್ರಬಲ ಹಿಡಿತವನ್ನ ಹೊಂದಿದ್ದಾನೆ. ಮೊಜ್ತಬಾ ಉತ್ತರಾಧಿಕಾರಿ ಆಗೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆತನನ್ನ ಅಷ್ಟೊಂದು ಪುಷ್ ಮಾಡ್ತಾ ಇಲ್ಲ ಖೊಮೇನಿ ಅಂತ ಹೇಳಲಾಗ್ತಾ ಇದೆ ಕೂಡ. ಯಾಕಂತಂದ್ರೆ ಥಿಯಾಲಜಿಕಲ್ ನಾಲೆಡ್ಜ್ ಕಡಿಮೆ ಅನ್ನುವಂಥ ಮಾತು ಕೂಡ ಇದೆ. ಆ ಶಾಸ್ತ್ರವನ್ನ ಹೊಂದಿಲ್ಲ ಈತ ಅನ್ನುವಂಥದ್ದು ಇದೆ. ಮಗನನ್ನ ಮುಂದಿನ ನಾಯಕನನ್ನಾಗಿ ರೂಪಿಸ್ತಾನ ಇಲ್ವಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ವೀಕ್ಷಕರೇ ನೋಡಿ, ಇಷ್ಟೆಲ್ಲ ನಡೀತಾ ಇರೋದ್ರ ಮಧ್ಯದಲ್ಲಿ ಒಂದು ದೇಶ, ಒಂದು ಕಂಟ್ರಿ ದೇಶವನ್ನ ನಿಮಗೆ ಹೊಸ ರೀತಿಯಲ್ಲಿ ಪರಿಚಯ ಮಾಡ್ಕೊಡ್ತೀವಿ. ಯಾರಾದ್ರೂ ಬಿರಿಯಾನಿ ಹಾಕಿದ್ರೆ ತಿನ್ನೋ ತನಕ ಬಾಲ ಅಲ್ಲಾಡ್ಸುತ್ತೆ, ಅದ್ರ ತಿಂದ ಬಳಿಕ ಕೊಟ್ಟ ಧಣಿಯನ್ನೇ ನೋಡಿ ಬೊಗಳುತ್ತೆ. ಆ ದೇಶ ಯಾವುದು, ನಾವು ಏನು ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಈ ಸ್ಟೋರಿ ನೋಡಿ. ಇನ್ನು ಖೊಮೇನಿ ಉತ್ತರಾಧಿಕಾರಿ ಯಾರಾಗ್ತಾರೆ? ಖೊಮೇನಿಗೆ ವಯಸ್ಸಾಯ್ತು ಅಥವಾ ಮತ್ತೊಂದು ಕಡೆ ಇಸ್ರೇಲ್ ಖೊಮೇನಿಯನ್ನ ಕೊಂದೇ ಕೊಲ್ತೀವಿ ಅಂತ ಹೇಳ್ತಾ ಇದೆ. ಹಾಗಾಗಿ ಈಗ ಉತ್ತರಾಧಿಕಾರಿ ಯಾರು ತಕ್ಷಣಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿರೋದ್ರಿಂದ 3 ಜನರನ್ನ ಅಜ್ಞಾತ ಸ್ಥಳವೊಂದರಲ್ಲಿ ಕುಳಿತು ಈ ಖೊಮೇನಿ 3 ಜನರ ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ದಾನೆ. ಯಾರ್ಯಾರು ಆ 3 ಜನ ಅಂತ ನೋಡೋದಾದ್ರೆ, ಮೊಹಮ್ಮದ್ ಗೊಲ್ಲಪಾಯ್ಗನಿ ಖೊಮೇನಿ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಅಂತ ಹೆಸರು ಮಾಡಿದಾತ. ಈತ 1989ರಿಂದ ಖೊಮೇನಿ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದಾನೆ. ಶಿಯಾ ಇಸ್ಲಾಮಿಕ್ ವಿದ್ವಾಂಸ, ಪರ್ಷಿಯನ್ ಕವಿ ಕೂಡ ಹೌದು. ಜೊತೆಗೆ ಈತನಿಗೆ 82 ವರ್ಷ ವಯಸ್ಸು. ಹಾಗಾಗಿ ದೀರ್ಘಕಾಲ ಈತ ನಾಯಕತ್ವ ವಹಿಸೋದು ಕಷ್ಟ ಆಗತ್ತೆ. ಎರಡನೇ ವ್ಯಕ್ತಿ ಅಲಿ ಅಸ್ರರ್ ಹೆಜಾಜಿ, ಖೊಮೇನಿ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಕ. ಈ ಅಲಿ ಅಸ್ರರ್ ಹೆಜಾಜಿ ಆಡಳಿತದಲ್ಲಿ ಈಗಾಗಲೇ ಅತ್ಯಂತ ನಿರ್ಣಾಯಕ ಪಾತ್ರವನ್ನ ಈತ ವಹಿಸ್ತಾ ಇದ್ದಾನೆ. ಇನ್ನು ಮೂರನೇ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ, ಅಲಿರೇಜಾ ಅರಾಫಿ, ಖೊಮೇನಿಯ ಆಪ್ತ. ಈತ ಕೂಡ ಶಿಯಾ ಧರ್ಮೋಪದೇಶಕ, ಬರಹಗಾರ. 65 ವರ್ಷ ವಯಸ್ಸು. 2022ರಿಂದ ಈತ ಗಾರ್ಡಿಯನ್ ಕೌನ್ಸಿಲ್ನ ಮೆಂಬರ್ ಕೂಡ ಆಗಿದ್ದಾನೆ. 8 ವರ್ಷದಲ್ಲಿ 50 ಮಿಲಿಯನ್ ಜನರನ್ನ ಶಿಯಾಗಳನ್ನಾಗಿ ಪರಿವರ್ತಿಸಿದ ಖ್ಯಾತಿ. ನೋಡಿ ಎಂತೆಂಥವ್ರನ್ನ ಖೊಮೇನಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಕಟ್ಟರ್ ಧರ್ಮವಾದಿಗಳು, ಕಟ್ಟರ್ ಪಂಥಿಗಳು, ಇಂಥವ್ರನ್ನ ಹೇಳ್ತಾ ಇದ್ದಾನೆ. ಬರಹಗಾರರು, ಕವಿ ಅಂತಂದ್ರೆ ಧರ್ಮದ ಬಗ್ಗೆನೇ ಬರಿತಾ ಇರ್ತಕ್ಕಂಥವ್ರು, ಕವಿಗಳು ಆಗಿರ್ತಕ್ಕಂಥವ್ರು ಅಂತ. ಇನ್ನು ಕೊನೆಯದಾಗಿ ನನ್ ಅದರ್ ದೆನ್ ಮೊಜ್ತಬಾ ಖೊಮೇನಿ, ಇರಾನ್ನ ಸರ್ವೋಚ್ಚ ನಾಯಕ ಖೊಮೇನಿಯ 2ನೇ ಪುತ್ರ. ಈತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ನ ಕೋರ್ ಟೀಮ್ನಲ್ಲಿರುವಂತಹ ವ್ಯಕ್ತಿ, ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾನೆ.
ದೇಶದ ಆಡಳಿತದ ಮೇಲೆ ಈತ ಪ್ರಬಲ ಹಿಡಿತವನ್ನ ಹೊಂದಿದ್ದಾನೆ. ಮೊಸ್ತಬಾ ಉತ್ತರಾಧಿಕಾರಿ ಆಗೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆತನನ್ನ ಅಷ್ಟೊಂದು ಪುಷ್ ಮಾಡ್ತಾ ಇಲ್ಲ ಖೊಮೇನಿ ಅಂತ ಹೇಳಲಾಗ್ತಾ ಇದೆ ಕೂಡ. ಯಾಕಂತಂದ್ರೆ ಥಿಯಾಲಜಿಕಲ್ ನಾಲೆಡ್ಜ್ ಕಡಿಮೆ ಅನ್ನುವಂಥ ಮಾತು ಕೂಡ ಇದೆ. ಆ ಶಾಸ್ತ್ರವನ್ನ ಹೊಂದಿಲ್ಲ ಈತ ಅನ್ನುವಂಥದ್ದು ಇದೆ. ಮಗನನ್ನ ಮುಂದಿನ ನಾಯಕನನ್ನಾಗಿ ರೂಪಿಸ್ತಾನ ಇಲ್ವಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ವೀಕ್ಷಕರೇ ನೋಡಿ, ಇಷ್ಟೆಲ್ಲ ನಡೀತಾ ಇರೋದ್ರ ಮಧ್ಯದಲ್ಲಿ ಒಂದು ದೇಶ, ಒಂದು ಕಂಟ್ರಿ ದೇಶವನ್ನ ನಿಮಗೆ ಹೊಸ ರೀತಿಯಲ್ಲಿ ಪರಿಚಯ ಮಾಡ್ಕೊಡ್ತೀವಿ. ಯಾರಾದರೂ ಬಿರಿಯಾನಿ ಹಾಕಿದ್ರೆ ತಿನ್ನೋ ತನಕ ಬಾಲ ಅಲ್ಲಾಡ್ಸುತ್ತೆ, ಅದ್ರ ತಿಂದ ಬಳಿಕ ಕೊಟ್ಟ ಧಣಿಯನ್ನೇ ನೋಡಿ ಬೊಗಳುತ್ತೆ. ಆ ದೇಶ ಯಾವುದು, ನಾವು ಏನು ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಈ ಸ್ಟೋರಿ ನೋಡಿ. ಇನ್ನು ಖೊಮೇನಿ ಉತ್ತರಾಧಿಕಾರಿ ಯಾರಾಗ್ತಾರೆ? ಖೊಮೇನಿಗೆ ವಯಸ್ಸಾಯ್ತು ಅಥವಾ ಮತ್ತೊಂದು ಕಡೆ ಇಸ್ರೇಲ್ ಖೊಮೇನಿಯನ್ನ ಕೊಂದೇ ಕೊಲ್ತೀವಿ ಅಂತ ಹೇಳ್ತಾ ಇದೆ. ಹಾಗಾಗಿ ಈಗ ಉತ್ತರಾಧಿಕಾರಿ ಯಾರು ತಕ್ಷಣಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿರೋದ್ರಿಂದ 3 ಜನರನ್ನ ಅಜ್ಞಾತ ಸ್ಥಳವೊಂದರಲ್ಲಿ ಕುಳಿತು ಈ ಖೊಮೇನಿ 3 ಜನರ ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ದಾನೆ. ಯಾರ್ಯಾರು ಆ 3 ಜನ ಅಂತ ನೋಡೋದಾದ್ರೆ, ಮೊಹಮ್ಮದ್ ಗೊಲ್ಲಪಾಯ್ಗನಿ, ಖೊಮೇನಿ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಅಂತ ಹೆಸರು ಮಾಡಿದಾತ ಈತ. 1989ರಿಂದ ಖೊಮೇನಿ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದಾನೆ. ಶಿಯಾ ಇಸ್ಲಾಮಿಕ್ ವಿದ್ವಾಂಸ, ಪರ್ಷಿಯನ್ ಕವಿ ಕೂಡ ಹೌದು. ಜೊತೆಗೆ ಈತನಿಗೆ 82 ವರ್ಷ ವಯಸ್ಸು. ಹಾಗಾಗಿ ದೀರ್ಘಕಾಲ ಈತ ನಾಯಕತ್ವ ವಹಿಸೋದು ಕಷ್ಟ ಆಗತ್ತೆ. 2ನೇ ವ್ಯಕ್ತಿ ಅಲಿ ಅಸ್ರರ್ ಹೆಜಾಜಿ, ಖೊಮೇನಿ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಕ. ಈ ಅಲಿ ಅಸ್ರರ್ ಹೆಜಾಜಿ ಆಡಳಿತದಲ್ಲಿ ಈಗಾಗಲೇ ಅತ್ಯಂತ ನಿರ್ಣಾಯಕ ಪಾತ್ರವನ್ನ ಈತ ವಹಿಸ್ತಾ ಇದ್ದಾನೆ. ಇನ್ನು 3ನೇ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಅಲಿರೇಜಾ ಅರಾಫಿ, ಖೊಮೇನಿಯ ಆಪ್ತ. ಈತ ಕೂಡ ಶಿಯಾ ಧರ್ಮೋಪದೇಶಕ, ಬರಹಗಾರ. 65 ವರ್ಷ ವಯಸ್ಸು. 2022ರಿಂದ ಈತ ಗಾರ್ಡಿಯನ್ ಕೌನ್ಸಿಲ್ನ ಮೆಂಬರ್ ಕೂಡ ಆಗಿದ್ದಾನೆ. 8 ವರ್ಷದಲ್ಲಿ 50 ಮಿಲಿಯನ್ ಜನರನ್ನ ಶಿಯಾಗಳನ್ನಾಗಿ ಪರಿವರ್ತಿಸಿದ ಖ್ಯಾತಿ. ನೋಡಿ ಎಂತೆಂಥವ್ರನ್ನ ಖೊಮೇನಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಕಟ್ಟರ್ ಧರ್ಮವಾದಿಗಳು, ಕಟ್ಟರ್ ಪಂಥಿಗಳು, ಇಂಥವ್ರನ್ನ ಹೇಳ್ತಾ ಇದ್ದಾನೆ. ಬರಹಗಾರರು, ಕವಿ ಅಂತಂದ್ರೆ ಧರ್ಮದ ಬಗ್ಗೆನೇ ಬರಿತಾ ಇರ್ತಕ್ಕಂಥವ್ರು ಕವಿಗಳು ಆಗಿರ್ತಕ್ಕಂಥವ್ರು ಅಂತ. ಇನ್ನು ಕೊನೆಯದಾಗಿ ನನ್ ಅದರ್ ದೆನ್ ಮೊಸ್ತಬಾ ಖೊಮೇನಿ, ಇರಾನ್ನ ಸರ್ವೋಚ್ಚ ನಾಯಕ ಖೊಮೇನಿಯ 2ನೇ ಪುತ್ರ ಈತ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ನ ಕೋರ್ ಟೀಮ್ನಲ್ಲಿರುವಂಥ ವ್ಯಕ್ತಿ, ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ದೇಶದ ಆಡಳಿತದ ಮೇಲೆ ಈತ ಪ್ರಬಲ ಹಿಡಿತವನ್ನ ಹೊಂದಿದ್ದಾನೆ. ಮೊಸ್ತಬಾ ಉತ್ತರಾಧಿಕಾರಿ ಆಗೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆತನನ್ನ ಅಷ್ಟೊಂದು ಪುಷ್ ಮಾಡ್ತಾ ಇಲ್ಲ ಖೊಮೇನಿ ಅಂತ ಹೇಳಲಾಗ್ತಾ ಇದೆ ಕೂಡ. ಯಾಕಂತಂದ್ರೆ ಥಿಯಾಲಜಿಕಲ್ ನಾಲೆಡ್ಜ್ ಕಡಿಮೆ ಅನ್ನುವಂಥ ಮಾತು ಕೂಡ ಇದೆ. ಆ ಶಾಸ್ತ್ರವನ್ನ ಹೊಂದಿಲ್ಲ ಈತ ಅನ್ನುವಂಥದ್ದು ಇದೆ. ಮಗನನ್ನ ಮುಂದಿನ ನಾಯಕನನ್ನಾಗಿ ರೂಪಿಸ್ತಾನ ಇಲ್ವಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ವೀಕ್ಷಕರೇ ನೋಡಿ, ಇಷ್ಟೆಲ್ಲ ನಡೀತಾ ಇರೋದ್ರ ಮಧ್ಯದಲ್ಲಿ ಒಂದು ದೇಶ, ಒಂದು ಕಂಟ್ರಿ ದೇಶವನ್ನ ನಿಮಗೆ ಹೊಸ ರೀತಿಯಲ್ಲಿ ಪರಿಚಯ ಮಾಡ್ಕೊಡ್ತೀವಿ. ಯಾರಾದರೂ ಬಿರಿಯಾನಿ ಹಾಕಿದ್ರೆ ತಿನ್ನೋ ತನಕ ಬಾಲ ಅಲ್ಲಾಡ್ಸುತ್ತೆ, ಅದ್ರ ತಿಂದ ಬಳಿಕ ಕೊಟ್ಟ ಧಣಿಯನ್ನೇ ನೋಡಿ ಬೊಗಳುತ್ತೆ. ಆ ದೇಶ ಯಾವುದು, ನಾವು ಏನು ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಈ ಸ್ಟೋರಿ ನೋಡಿ.